ಕಮಲ್ ಹಾಸನ್ ಸಿನಿಮಾ ಮಾಡಿದ್ರು. ಕಮಲ್ ಹಾಸನ್ ಕರ್ಕೊಂಡು ನಾನು ರಮೇಶ್ ಅರವಿಂದರು ಮಾಡೋದಾದ್ರು ನೋಡಿಲ್ಲ ಸರ್ ಹಿಂಗೆ ನೋಡಿಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ದೀನಿ ಸರ್ ಕಮಲ್ ಹಾಸನ್ ಅಂತ ಹತ್ರ ಹೇಳ್ಬಿಟ್ಟೆ. ಹೇಳೋದು ಕಮಲ್ ಹಾಸನು ಸರ್ ನಾನು ರಮೇಶ್ ಎಷ್ಟು ಓಕೆ ಸರ್, ನಂಗೆ ಅಡ್ರೆಸ್ ಎಷ್ಟು ಓಕೆ ಸರ್, ಎಲ್ಲದಕ್ಕೂ ಓಕೆ ಅಂತಾರೆ. ಏನು ರಮೇಶ್ ಇಲ್ಲ ಸರ್ ಮಾಡ್ತಾ ಬಿಡಿದ್ದು. ನಮ್ಮ ಕಮಲ್ ಹಾಸನ್ ಕೇಳೋರೆ ಇವ್ರು ಯಾಕೆ, ನಾನು ಆಲ್ರೆಡಿ ಒಂದು 15 ಸಿನಿಮಾ 20 ಸಿನಿಮಾ ಮಾಡಿ ವೆರಿ ಗುಡ್ ಬಿಡಿ ಸರ್. ಆಮೇಲೆ ಅವ್ರ ಕಾಲ್ ನಮಸ್ಕಾರ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಸರ್ ನಂಗೆ ನಾಡ್ದು 25 ಕಳಿಸ್ತೀನಿ ಸರ್. ನಾನು ಬಂದು ನಾನು ಕಾಸಿರಲಿಲ್ಲ, ಏನು ಮಾಡೋದು ಮಾತು ಕೊಟ್ಬಿಟ್ಟಿದ್ವಿ ಮಾತಿಗೆ. ಆಮೇಲೆ ನಾನು ಎಲ್ಲೇ ಕಾಸು ಕೇಳೋರು ಕಾಸು ಹುಟ್ಟುತ್ತೆ, ಯಾಕಂದರೆ ನಾನು ಆ ರೀತಿ ಕೇಳಿ ಟೈಮ್ಗೆ ರಿಟರ್ನ್ ಕೊಡ್ತೀನಿ. ದ್ವಾರಕೀಶ್ ಹತ್ರ ಅಣ್ಣ ಹಿಂಗೆ ಆಗ್ಬಿಟ್ಟಿದೆ, ನಾನೇನೋ ಒಂದು ಸಿನಿಮಾ ಮಾಡೋಕೆ ಕುಂತ್ಕೊಂಡೆ, ಯಾವುದೊಂದು ಹಾಕಿದ್ದೀನಿ, ನಂಗೆ ದುಡ್ಡು ಬೇಕು. ರಾಜ ಏನೋ ನಂಗೆ ದುಡ್ಡು ಬೇಕು, ಎಷ್ಟು ಬೇಕು 15 ಲಕ್ಷ. ಹಿಂದೆ ಮುಂದೆ ನೋಡಲಿಲ್ಲ, ಹೇಗೆ ಬಾರೋ ಅಂದರು, ತಗೊಳ್ಳ ಚೆಕ್ ಕೊಡೋ ಕೂಸ್ಗೆ ಒಳ್ಳೆದಾಗಲಿ ಹೋಗೋಂದ್ರು. ನಂಗೆ ನಿಜವಾಗ್ಲೂ ಅವತ್ತು ತುಂಬ ಖುಷಿ. ಯಾಕೆಂದರೆ ನಾನೊಬ್ಬ ನಿರ್ಮಾಪಕ ಆಗಿರ್ಬೋದು, ದ್ವಾರಕೀಶ್ ಅಂತ ಒಬ್ಬ ದೊಡ್ಡ ವ್ಯಕ್ತಿ ಹತ್ರ ಹೋಗಿ ಕೇಳಿದ ತಕ್ಷಣ ಸ್ನೇಹ ಏನೇ ಇದ್ರು ಇವತ್ತು ಸ್ನೇಹಕ್ಕೆ ಅಷ್ಟು ಬೆಲೆ ಇಲ್ಲ. ಕಾಸು ಕೊಡೋ ಅಷ್ಟು ಮಟ್ಟಿಗೆ ಕರೆದ ತಕ್ಷಣ ಕೊಡೋ ಅವ್ರಿಗೆ ಒಳ್ಳೇದಾಗಲಿ. ಅವ್ರು ಕೊಟ್ಟು ನಾನು ತಕ್ಷಣ ಇಮಿಡಿಯೇಟ್ಲಿ ಫಸ್ಟ್ 25 ಲಕ್ಷ ಕೊಟ್ಟೆ. ಕಮಲ್ ಹಾಸನ್ಗೆ ನಂಬಿಕೆ ಬಂತು. ಆಮೇಲೆ ಅವರು ಕಮಲ್ ಹಾಸನ್ ಯಥಾ ಪ್ರಕಾರ ಮಾಡಿದೋ, ರಮೇಶ್ ಅವರು ಸಂಪೂರ್ಣ ಸ್ಟಾರ್ಟ್ ಮಾಡಿದ್ರು. ಮಾಡಾದ್ಮೇಲೆ ಸಿನಿಮಾ ಮಾಡಿದ್ಮೇಲೆ ರಮೇಶ್ ನಾವು ಕಮಲ್ ಹಾಸನ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಈವ್ನಿಂಗ್ ಸರ್ ಇಷ್ಟು ಬಿಟ್ಟರೆ ಬೇರೆ ಮಾತಾಡ್ತಿರಲಿಲ್ಲ. ಯಾಕೆಂದರೆ ಯಾವುದೇ ಒಬ್ಬ ಕಲಾವಿದರು ನಿರ್ಮಾಪಕ ತಿರುಗಿ ಬಂದು ನಮ್ಮನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅಂದ್ಕೊಳ್ತಾರೆ. ನಾನು ಅದು ಮಾಡೋಕ್ಕೋಲ್ಲ. ಕಮಲ್ ಲಾಸ್ಟಲ್ಲಿ ಕರೆದ್ಬಿಟ್ಟು ನಿಜವಲ್ಲಿ ನೀನು ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದೀನಿ, ನಾವು ಕನ್ನಡದಲ್ಲಿ ಹೆಂಗೆ ಮಾಡ್ತಾರೆ ಅಂದ್ಕೊಳ್ಳೋ, ಅದಕ್ಕೆ ನಾನೇನು ಅಂದ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗಿ ಮಾಡೋದು, ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ತಮಿಳ್ ಸಿನಿಮಾ ಮಾಡಿ ನಾನು ನೆಟ್ ಆಲ್ರೆಡಿ 3 ಪ್ರಾಜೆಕ್ಟ್ ಇದೆ. ಚಾಲಿ ಬಾಯ್, ಹ್ಯಾಪಿ ಮತ್ತು ಶಿಕಾರಿ. ಈಗ ನೆಕ್ಸ್ಟ್ ಬಂತು ಗಣೇಶ್, ಮೈನಾ, ವಿಜಿದು, ಶಿವಣ್ಣದೊಂದು ಪ್ಲ್ಯಾನ್ ಮಾಡ್ತೀವಿ. ಇನ್ನೂ ಒಂದು 2-3 ಪ್ರಾಜೆಕ್ಟು ದಕ್ಷಿಣ ಭಾರತ, ಸೌತ್ ಇಂಡಿಯಾ ಫುಲ್ ಮಾಡ್ತಾರೆ. ನಾನು ಓದೋಕ್ಕೆ ಆಸೆ ಇತ್ತು, ಬರ್ತಾನೆ ಜಾಸ್ತಿ ಇತ್ತಲ್ಲ, ಓದೋಕೆ ಹೋಗ್ಬಿಟ್ರೆ ಅಲ್ಲಿಗೆ ಎಜುಕೇಷನ್ ಬಗ್ಗೆ ದುಡ್ಡುಗಳು ಬೇಕು, ಇಲ್ಲಿ ಸಾಲ ಉಳಿತು. ಅದರಿಂದ ನಾನು ಓದನ್ನ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ನಾನು ಹಂಗೆ ಆಟೋ ಓಡಿಸ್ಬಿಟ್ಟು ಕಾಲೇಜುಗೆ ಪಾರ್ಟ್ ಟೈಮ್ ಮಾಡ್ತಾಯಿದ್ದೆ. ಈಗ ಆಟೋ ಓಡಿಸ್ಬೇಕಾದ್ರೆ ನಮ್ಮ ಸ್ನೇಹಿತರು ನಮ್ಮ ಗುರುಗಳು ಅಂತ ಒಬ್ಬ ತಿಮ್ಮ ಅಂತಿದ್ದ, ಅವಾಗ ಸ್ಮಾರ್ಟರ್ ಆಗ್ಬಿಟ್ಟ. ಅವನವಾಗ ಆಗಿನ ಕಾಲದಲ್ಲಿ ಇವ್ರನ್ನ ಕರ್ಕೊಂಬರೋದು, ಆಟೋದ ಸುಚ್ಚೋದು, ಹುಡುಗಿರು ಕರ್ಕೊಂಬರೋದು. ನಮ್ಮ ಮನೆ ಹತ್ರ ಒಂದು ಕೆಪ್ಪಬದಿ ಕೆರೆ ಹತ್ರ ಒಂದು ಸ್ಕೂಲ್ ಇತ್ತು, ಹಳೆ ಸ್ಕೂಲಲ್ಲಿ ಒಂದಿನ ನಾನು ಆಟೋ ಶೋ ಓಡಿಸ್ಬಿಟ್ಟು 9:30 ಗಂಟೆ ಮುಂದೆ ಕರ್ಕೊಂಡ್ಬಿಟ್ಟು, ನಾವು ಆ ಸಿನಿಮಾನದೇನು ಅನ್ನೋದು ನಮ್ಗೆ ಗೊತ್ತಿಲ್ಲ. ಆ ಜೂನಿಯರ್ಸ್ನೆಲ್ಲ ಹೀರೋ ಅಂತ ಹೇಳಿ ನಾವು ತೋರಿಸ್ಬಿಟ್ಟಿದ್ರು. ಅವಾಗ ಕರ್ಕೊಂಡೋಗಿ ಪೊಲೀಸ್ ಇಟ್ಕೊಂಡೋಗ್ಬಿಟ್ರು ಹುಡುಗಿ ಕರ್ಕೊಂಡು. ನಾನು ಹೇಳಿ ನಮಗೆ ಸಂಬಂಧ ಇಲ್ಲ ಸ್ವಾಮಿ. ಆವಾಗ ಏನಾಗಿದೆ ಅಂದರೆ ನಾನು ಆಟೋ ಬಿಟ್ಬಿಟ್ಟು ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಹೊಡೋದೆ ನಮ್ಮ ಸ್ನೇಹಿತರನ್ನ. ಅವರೇ ಬಿಟ್ಟರು ಅವ್ರನ್ನ ಕರ್ಕೊಂಡು ಸ್ಕೂಲೊಳಗೇನೋ ಹೋಗ್ಬಿಟ್ಟಿದ್ದಾರೆ. ಸ್ಕೂಲ್ ಹೋದಾಗ ಅಲ್ಲಿ ಪೊಲೀಸ್ ರೈಡ್ ಆದಾಗ ಅವ್ರನ್ನ ಹಿಡ್ಕೊಂಡ್ಬಿಟ್ಟು ಎಲ್ಲರ ಮನೆಗೆ ಅವ್ರನ್ನ ಕರ್ಕೊಂಡು ಬಕ್ಕ ತಟ್ಟಿ, ನಿಮ್ಮ ಸೊಸೆ ಬಂದ ಬಕ್ಕ ತೆಗಿ, ಬಸ್ ಬಂದ ಬಕ್ಕ ತೆಗಿ ಪೊಲೀಸ್ ಹೆಂಗೆ ಬಂದ್ರಿಂದ. ಆಮೇಲೆ ಆಟೋ ಕೆಮ್ಮಂಜೂರ್ಕ ನಾನು ಹೇಳಿ ನನಗೆ ಸಂಬಂಧ ಏನು ಸರ್, ನಾನು ಆಟೋ ಡ್ರೈವರು ಕರ್ಕೊಂಬಂದೆ ಅಂತ ಹೇಳಿ. ಇಲ್ಲ ನೀನು ಇದಕ್ಕಿದ್ವಾಗ ಸರ್ ನಾನು ಆಮೇಲೆ ಸ್ಟೇಷನ್ ಕರ್ಕೊಂಡು ಸರ್ ನಾನು ಅಮಾಯಕ, ನಾನು ರಾತ್ರಿ 10:30 ಆಟೋಗೆ ಬೋಸ್ಕೊಂಡ್ಬಂದೆ, ಡ್ರಾಪ್ ಕೇಳಿದ್ರು ಡ್ರಾಪ್ ಕೊಟ್ಟಿದ್ದು, ಕಾಸು ಕೊಡಲಿ ಡ್ರಾಪ್ ಕೊಟ್ಟಿದ್ದು ನಿಜ ಸರ್. ಅವಾಗ ಎಲ್ಲರಿಗೂ ಪೊಲೀಸರು ಕೇಳಲ್ಲ ಬೂಟಲ್ಲಿ ಹೊಡೆಯೋದು ಏನು ಹೊಡೆದಿದ್ದು ಅಂದರೆ ನಮ್ಗೆ ನಿಜವಾಗ್ಲೂ ನಾವು ಅಂದ್ಕೊಂಡು ಯಾಕಪ್ಪ ನಮ್ಗೆ ಹೊಡಿತೀರ ಅಂದರೆ ನೀವು ಇದ್ದೀರಾ ಸುಮ್ಮನೆ ಹೊಡೆಯೋದು, ಅದು ಕೇಸಲ್ಲಿ ಹಾಕ್ಬಿಟ್ಟಿರು. ಆಮೇಲೆ ಹೇಳಿದೆ ದಯವಿಟ್ಟು ಇಲ್ಲ ಸರ್, ನನ್ನ ಜೀವನ ಹಾಳಾಗೋಗುತ್ತೆ, ನಾನು ಓದ್ತಾ ಇದ್ದೀನಿ BS ಕಾಲೇಜ್ ಈವ್ನಿಂಗ್ ಕಾಲೇಜು, ದಯವಿಟ್ಟು ನಾನು ಇಲ್ಲ ಆ ಥರ, ನಾನು ಕರ್ಕೊಂಬಂದಿದ್ದೀನಿ ನಿಜ. ಅವ್ರು ಯಾರು ಹೊಡೆದು ಹೆಣ್ಮಕ್ಳಿಗೆ ಕೇಳಿ ಕರ್ಕೊಂಬಂದವ್ರಿಗೆ ಅವ್ರು ಇಲ್ಲ ಸರ್ ಅವ್ರು ಆಟೋದಲ್ಲಿ ಡ್ರಾಪ್ ಮಾಡಿದ್ರು ಅಂತ ಹೇಳೋದು. ಜೊತೆಲಿರೋ ಹುಡುಗರು ಇಲ್ಲ ನೀನು ಬೇಕು ಅಂತ, ಯಾಕೆಂದರೆ ನಾನು ಅವರಿಂದ ಎಲ್ಲೋ ಬೇರೆ ಆಗ್ತಾ ಇದೆ ಅಂತ ಅವ್ರ ಮೈಂಡ್ ಬಂದಿತ್ತು. ನೀನು ಬಿಡಬಾರ್ದು, ಇವನ್ನ ಕರ್ಕೋಬೇಕು, ಯಾವತ್ತೋ ಒಬ್ಬ ವ್ಯಕ್ತಿ ದೂರ ಆಯ್ತಾನೆ ಕರ್ಕೋಬೇಕು ಅನ್ನೋದನ್ನ ಅವ್ರು ಆ ಥರ ಮಾಡಿದ್ರು. ಆಮೇಲೆ ಹೇಳ್ತಾರೆ ಪಾಪ ಅವ್ರ್ಯಾರು ಹೆಣ್ಮಕ್ಳು ಬಂದರು, ಸರ್ ಆಟೋದಲ್ಲಿ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಹೊಡೋದ್ರು, ಅವ್ರು ಬೇರೆ ಏನು ಗೊತ್ತಿಲ್ಲ ಅಂತ ಹೇಳಿದಾಗ ಇದು ಇನ್ಸ್ಪೆಕ್ಟರ್ ಕೇಸ್ ಆಗ್ಬಿಟ್ಟಿದ್ರು. ಆಮೇಲೆ ಇನ್ಸ್ಪೆಕ್ಟರ್ ಕ್ಯಾನ್ಸಲ್ ಮಾಡೋದು. ತುಂಬ ಜೀವನದಲ್ಲಿ ತುಂಬ ಇರೋದ ಘಟನೆ ನಡೆದಿದೆ. ಅಂದರೆ ನಾವು ಬ್ಲ್ಯಾಕ್ ಮಾಡ್ಬೇಕಾದ್ರೆ ಪೊಲೀಸವ್ರು ಬಂದು ಹೊಡಿಯೋದು, ಆಮೇಲೆ ಟಿಕೆಟ್ ಇಸ್ಕೊಳ್ತಿದ್ದು, ಆಮೇಲೆ ಅವ್ರು ರೋಡೀಸು ಬರ್ಮಾ ಬಜಾರ್ ಬಿಡ್ತಿರೋ. ನಾನು ನಮ್ಮ ತಿಮ್ಮ ನಮ್ಮ ಗುರುಗಳಿದ್ದಾಗ ಅವನ ಗುರು ಅಂತ ಕರಿತಾರೆ, ಅವ್ನು ಬರ್ಮಾ ಬಜಾರನ್ನು ಅವತ್ತು 83-84ರಲ್ಲಿ ಅಂಗಡಿಗಳೆಲ್ಲ ವಾರಕ್ಕೆ 5 ಸಾವಿರ ಕೊಡೋರು. ವಾರಕ್ಕೆ 5 ಸಾವಿರ ರೂಪಾಯಿ ಒಂದೊಂದು ಅಂಗಡೀಲಿ ಹೊಡೆಯೋದು. ಕೊಡಿಲ್ಲ ಅವ್ನು ಓದೆ ಏನು ಕುರ್ಪೊಡಿ ಹೆಂಗೆ ಮಾಡೋದು. ಯಾಕೆ ನಾವು ಅವಾಗೇನಂದರೆ ಅವರು ಆ ಜೋಶು, ಆ ಇಂಗ್ ಬ್ಲಡ್, ಏನೋ ರೌಡಿಸಮ್ ಮಾಡಬೇಕು, ಹೆಸರು ಮಾಡಬೇಕು. ಆಮೇಲೆ ಗೊತ್ತಾಯ್ತದೆ, ಆಮೇಲೆ ರೌಡಿಸಮ್ ಮಾಡಿದ್ರೆ ಏನು ಪರಿಸ್ಥಿತಿ ನಮ್ಗೆ ಆಮೇಲೆ ಗೊತ್ತಾಯ್ತು. ಈ ಪೊಲೀಸವ್ರು ಬೂಟ್ ಇಟ್ಟು ಮನೆ ಹಿಡ್ದಲೆ ಅವ್ರ ಮನೇಲಿ ಯಾರ್ಯಾದ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲ ನನ್ನ ಹತ್ರ ಇದ್ದಿದ್ದು ಆಟೋ ನನ್ನ ಯಾರಿಗೂ ನನ್ನ ಸ್ನೇಹಿತರು ಹಂಗೆ ಕೊಟ್ಬಿಟ್ಟೆ. ಒಂದು ಟೆಂಪೋ ಟ್ರಾಲ್ ಇರುತ್ತೆ, ಅವ್ನಿಗೂ ಇನ್ನೊಬ್ಬ ನಮ್ಮ ಸ್ನೇಹಿತ ಮುನ್ರಾಜ್ ಅಂತ ಅವ್ರಿಗೆ ಕೊಟ್ಬಿಟ್ಟಂಗೆ. ಯಾಕೆಂದರೆ ನಾನು ಅದನ್ನು ಸಂಪಾದನೆ ಮಾಡಿದ್ದೆ.
ಅವ್ರಿಗೆ ಹಂಗಾಗಿ ಕೊಟ್ಬಿಟ್ಟೆ. ನಾನು ಕಾಸು ಇಸ್ಕೊಳ್ಳೋದೇನಿಲ್ಲ, ಯಾಕೆಂದರೆ ನಾವು ಅದನ್ನು ದುಡ್ದಿದ್ದೀವಿ. ಅಟ್ಲೀಸ್ಟ್ ಸ್ನೇಹಿತರು ಅವ್ರು ಒಳ್ಳೇದಲ್ಲಿ ಅಂತ ಮಾಡಿಕೊಂಡೆ. ಅವ್ರು ಅದು ದುಡ್ದು ಅವ್ರು ಕರೆದೆ. ಇವತ್ತು ನನ್ನ ಸ್ನೇಹಿತರು ಎಷ್ಟೋ ಜನ ಆಟೋ ಓಡಿಸ್ಲಿ ಅವ್ರೆ. ಇವತ್ತು ನಾನು ಯಾರು ಹೋಗ್ತೀನೋ, ನಾನು ಹೇಳೋ ಸ್ನೇಹಿತರು ತುಂಬ ಬಡವರು ಮದುವೆಕರು ಹೋಗಿ ಹೋಗ್ತೀನಿ, ನನಗೆ ಗೊತ್ತಿರೋ. ಯಾಕೆಂದರೆ ನಾವು ಅದು ಮರಿಬಾರ್ದು. ಮೊನ್ನೆ ಯಾವುದೋ ಒಂದು ಮದುವೆ ಹೋದೆ ಇತ್ತೀಚೆಗೆ, ಹೋದವಾರ. ಅವ್ರ ಪಾಪ ನಾನು ವಿಶ್ವಕರ್ಮ ಸಮಯ ಬರ್ತಿದ್ದಂಗೆ ನೆಕ್ಸ್ಟ್ ಹೋದೆ. ಅವ್ರನ್ನ ನಂಬಲ್ಲ. ಅವ್ರು ಏನಂತಂದರೆ ಮಂಜೂರು ಮದುವೆಗೆಲ್ಲ ಬರ್ತಾರೆ, ಈಗೆಲ್ಲ ಅವ್ರು ಸಾವುಕಾರ ಬಿಟ್ಟವ್ರೆ, ದೊಡ್ಡ ಪೊಲೀಸರು ಬರ್ತಾರ ಅಂತ ಈ ಥರ ಅಂದ್ಕೊಳ್ತೀನಿ. ಹೇಳಿದೆ ನಾನು ಇವತ್ತು ಹಳಬರು ನೋಡೋದು ನಾನು ಅವ್ರ ಮುಂದೆ ಅದೇ ಥರ ಇರ್ತೀನಿ. ನಾನು ಪ್ರೊಡ್ಯೂಸರ್ ಅಂತ ಅಹಂಕಾರ ಅಂತ ತೋರಿಸಲ್ಲ. ಆಮೇಲೆ ಪ್ರೊಡ್ಯೂಸರ್ ಅಂದ್ರೆ ಅದೇನು ದೊಡ್ಡ ವಿಷಯ ಇಲ್ಲ. ದುಡ್ಡಿರೋಲ್ಲ ಸಿನಿಮಾ ಮಾಡೋದು. ಸಿನಿಮಾ ಮಾಡೋದ್ರಲ್ಲಿ ಪ್ರೊಡ್ಯೂಸರ್ ಆಗಲ್ಲ. ಯಾವತ್ತು ಮನುಷ್ಯನ ಜೊತೆ ಬೆರೆತು, ಪ್ರೀತಿಯಿಂದ ಬೆರೆತು, ವಿಶ್ವಾಸದ ಅದೇ ನಿರ್ಮಾಪಕ. ನನಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಮಗ ಇವಾಗ ಸೆಕೆಂಡ್ PUC, ಮಗಳು ಈ ವರ್ಷ SLC ಎಕ್ಸಾಮ್ ಬರ್ತಾಯಿದ್ದಾರೆ. ನನ್ನ ಮಗ ತುಂಬ ಒಳ್ಳೆಯದು, ಮಗಳು ಅಷ್ಟೇ. ಯಾಕೆಂದರೆ ನನ್ನ ಮಗ ಎಲ್ಲರಿಗೂ ರೇಗಿಸ್ತಾನೆ. ನಾನೇನು ಹೇಳಿದ್ರೆ ಮಾಡಬೇಡ ಅಂದರೆ ಮಾಡಲ್ಲ. ಯಾಕೆಂದರೆ ಅವನಿಗೆ ಬುದ್ಧಿ ಆಲ್ಮೋಸ್ಟ್ ಅಲ್ಲಿ ನಂತರ ಅಂದ್ಕೊಳ್ಳುತ್ತೆ. ಯಾಕೆಂದರೆ ಯಾವತ್ತು ತಾಯಿಯಂತೆ ಮಕ್ಕಳು ನೂಲಂತೆ ಸೀರೆ ಅಂತ ಗಾದೆ ಇದೆ, ಅದು ಯಾವತ್ತು ಸುಳ್ಳಲ್ಲ. ನೀನೇನೇ ಮಾಡಿ ನೀನು ಅಟ್ಲೀಸ್ಟ್ ನಮ್ಮ ತಂದೆ ತಾಯಿ 50% ಬರ್ತದೆ. ಮನುಷ್ಯನಿಗೆ ಎಲ್ಲ ಬರ್ತದೆ, ಅಟ್ಲೀಸ್ಟ್ 50% ಬುದ್ಧಿ ಏನೋ ಬರ್ತದೆ. ಅದಕ್ಕೆ ನಮಗೆ ನನ್ನ ಗುಣ ಅಟ್ಲೀಸ್ಟ್ ನನ್ನ ಮಗನಿಗೆ. ನಮ್ಮ ಮಿಸ್ಸಸ್ ಹೇಳ್ತಾರೆ, ಹೌದಲ್ವಾ ನಿಮ್ಮ ಮಗ ನಿನ್ನ ಗುಣ ನಿಮ್ಮ ಮಗನಿಗಿದೆ, ನಿಮ್ಮ ಅಪ್ಪನ ಗುಣ ನಿನಗಿದೆ ಅಂತ ನನಗೆ ಒಂದ್ಸತಿ ಭಯ ಬೀಳ್ತಾರೆ. ಏನು ನಮ್ಮ ಅಪ್ಪ ಗುಣ, ನಿಮ್ಮಪ್ಪ ಇನ್ನೊಬ್ಬರು ಮದುವೆ ಮಾಡ್ಕೊಂಡು ನೀನೇನು ಆಗಿಬಿಟ್ಟು ಅಪ್ಪ ಅಂತಾರೆ. ಇಲ್ಲ ಅಮ್ಮ, ಯಾಕೆಂದರೆ ಜೀವನದಲ್ಲಿ ಕಣ್ಣಾರೆ ನೋಡಿದ್ದೀನಿ, ಅನುಭವಿಸಿದ್ ನೋಡಿದ್ದೀನಿ. ಇವತ್ತು ಸಮಾಜದಲ್ಲಿ ಎಷ್ಟು ಜನ ಯಾವ ರೀತಿ ಇದ್ದಾರೆ ಗೊತ್ತಿದ್ದೀನಿ. ಅವೆಲ್ಲ ತಿಳ್ಕೊಂಡು ನಾನು ಮಾಡೋದು ನಾನು ಏನಂತಾರೆ ಅವಿವೇಕಿಂತಾರೆ. ದಯವಿಟ್ಟು ತಪ್ಪು ಮಾಡಲ್ಲ. ನಾನು ದೇವರು ತುಂಬ ಒಳ್ಳೇದಲ್ಲ, ತುಂಬ ಕೆಟ್ಟಲ್ಲ. ನಾನು ಇರೋದು ಈ ರೀತಿ ಅಷ್ಟೇ. ಆಮೇಲೆ ನಾನು ಏನೇ ಮಾಡಿದ್ರು ನಾನು ಮೈಂಡ್ಗೆ ಏನು ಬರ್ತದೆ ನಾನು ಮಾಡೇ ಮಾಡ್ತೀನಿ. ಯಾರ ಮಾತು ಕೇಳೋದು. ನಾನು ಏನೋ ಮೈಂಡ್ ಬರಲ್ಲ, ನೀನು ಯಾರು ಹೇಳೋದು ಕೇಳೋದು. ನಾನು ಇವತ್ತು ಏನಾರು ಮಾಡಬೇಕು, ದೇವ್ರ ಹತ್ರ ಒಂದೇ ಒಂದು ಸೆಕೆಂಡ್ ಹೋಗ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಅಪ್ಪ ಇದು ಮಾಡ್ತೀನಿ, ಒಳ್ಳೇದು ಮಾಡಿ, ಇಷ್ಟು ಬಿಟ್ಟರೆ ಏನು ಕೇಳೋದು. ನಾನು ಇವತ್ತು ಎಲ್ಲ ದೇವ್ರ ಮನೆ ಕೂತ್ಕೊಂಡು 1 ಗಂಟೆ 2 ಗಂಟೆ ಇಲ್ಲ. ನಾನು ಒಳ್ಳೇದು ಮಾಡೋದು. ನಾನು ಒಳ್ಳೇದು ಮಾಡ್ತೀನಿ, ಕೆಟ್ಟದ್ದು ಬಯಸಲ್ಲ. ನಾನು ಒಳ್ಳೇದು ಮಾಡ್ಬೋದು. ತುಂಬ ಸ್ನೇಹಿತರು ಚಿದಂಬರ ಶೆಟ್ಟಿಯವರು, ಈ ಚಿದಂಬರ ಶೆಟ್ಟಿಗೆ ಪರಿಚಯ ಮಾಡ್ಕೊಂಡು ನಮ್ಮ ಸ್ನೇಹಿತರು ಅವ್ರು ಫೈನಾನ್ಸ್ ಕೊಡ್ತಿದ್ದು. ಅವರು ಯಾವ ರೀತಿ ಅಂದರೆ ಚಿದಂಬರ ಶೆಟ್ಟಿಯವರು ನನಗೆ ಗೊತ್ತಿಲ್ಲ, ನಿನ್ನ ಹತ್ರ ಬಿಟ್ಟರೆ ಇನ್ನೊಬ್ಬತ್ತು ಈ ರೀತಿ ಎಲ್ಲರ ಹತ್ರ ವ್ಯವಹಾರ ಮಾಡಿದರು. ಅವ್ರು ತುಂಬ ಈಸ್ ವೆರಿ ಗುಡ್ ಕ್ಯಾಲ್ಕುಲೇಷನ್ ಶೆಟ್ ಪ್ಲ್ಯಾನ್. ಆಮೇಲೆ ಯಾವ ರೀತಿ ಅಂದರೆ ಅವರು ದುಡ್ಡು ಕೊಡಬೇಕಾದ್ರೆ ತುಂಬ ಸಾಲ ಮಾಡ್ಕೊಂಬಿಟ್ರು. ನನಗೆ ಹೇಳೋದು ಅವನೇಂದರೆ ನಮ್ಮಲ್ಲಿ ಯಾರೋ ಒಬ್ಬನಿಗೆ ಅವ್ರಿಗೆ ಸ್ಕೆಚ್ ಹಾಕಿಸ್ಬಿಟ್ಟಿದ್ರು ಶೆಟ್ಟು, ಬೇರೆ ಇವ್ರಿಗೆ ಹೊಡೆದಾಕ್ಬಿಟ್ರೆ ಬೇರೆ ಕಾಸು ಕೇಳಲ್ಲ ಅಂತ. ಅದೆಲ್ಲ ಗೊತ್ತಾದಾಗಲ್ಲ ನಮ್ಮ ಸ್ನೇಹಿತರು ಅವ್ರ ಮೇಲೆ ಹೊಡೆದಿದ್ದು. ಆವಾಗ ಕೇಸ್ಗೆ ಅವಾಗ ನಾನು ಇಂಡಸ್ಟ್ರಿಯಲ್ಲಿ ಅಟ್ಲೀಸ್ಟ್ ಅವಾಗ ಸ್ವಲ್ಪ ಸ್ಪೀಡ್ ಇದ್ದೆ, ಫೈನಾನ್ಸ್ಗಳು ಕೊಡ್ತಾಯಿದ್ದೆ, ಸಿನಿಮಾ ಮಾಡ್ತಿದ್ದೆ. ಅವಾಗ ನಮ್ಮ ಇಂಡಸ್ಟ್ರಿಯವರು ಯಾರು ಬಂದ್ಬಿಟ್ಟು ಕಲಾಸ್ ಬೆಳೆದವರು, ಮಾಫಿಯಾ ಬಂದ್ಬಿಡುತ್ತೆ, ರೋಡಿಗಳು ಬಂದ್ಬಿಟ್ಟಾರೆ, ಮೀಟರ್ ಬಂದ್ಬಿಟ್ಟಾರೆ. ನಮ್ಮನ್ನು ಅವತ್ತು ದಿನ ನಿರ್ನಾಮ ಅವತ್ತು ನಾನೇ ಅಲ್ದಲ್ಲೇ ಧೈರ್ಯ ಅಲ್ದಲ್ಲೇ ಇದ್ದರೆ ಇವತ್ತು ಚಿತ್ರರಂಗದ ಕಡೆ ಟರ್ನ್ ಮಾಡ್ತಾ ಆ ರೀತಿ ಭಯ ಇಟ್ಟು ಕೇಸ್ನ ಫಿಟ್ ಮಾಡಬೇಕು. ಏನು ಗಾಂಧಿನಗರದ ಮೆರವಣಿಗೆ, ಕಮಿಷನರ್ ಆಫೀಸ್ಗೆ ಮೆರವಣಿಗೆ, ರೌಡಿಗಳು ಬಂದಿದ್ದಾರೆ, ದಾಂಧಲೆ ಬಂದಿದ್ದಾರೆ, ಏನು ಹಿನ್ನೆಲೆ ಗೊತ್ತಿಲ್ಲ ಅವ್ರಿಗೆ. ಹಿನ್ನೆಲೆ ಎಲ್ಲ ಗೊತ್ತಿದ್ದು, ಬೇರೆಯವ್ರು ಬರಬಾರ್ದು. ಏನು ಮೆರವಣಿಗೆ ಮೇಲೆ ಮೆರವಣಿಗೆ. ಅಲ್ಲಿ ಕೆಲವ್ರಿಗೆ ಗೊತ್ತಾದ್ಮೇಲೆ ಎಲ್ಲ ಅರ್ಧ ಜನ ವಾಪಸ್ ಹೋಗ್ಬಿಟ್ರು. ನೀವು ಅವತ್ತಿಂದ ನಾವು ನಿಜವಾದ 1996 ನಾನು ಇಂಡಸ್ಟ್ರಿ ಬಗ್ಗೆ ಮರ್ತು ಬಿಡೋಕ್ಕಾಯ್ತು. ಅವಾಗ ಇಲ್ಲ, ನಾನು ಕರೆಕ್ಟಾಗಿದ್ದೀನಿ, ನಾನು ಯಾಕೆ ಭಯ ಬೀಳಬೇಕು. ನನ್ನನ್ನು ಆ ಕೇಸ್ ಫಿಟ್ ಮಾಡೋಕೆ ತುಂಬ ಜನ ಮಾಡೋದು, ತುಂಬ ಜನ ಅದಕ್ಕೆ ಮಂಜೂನ ಅದಕ್ಕೆ ಯಾವ್ದಾರು ಮಾಡಿ ಮರ್ಡರ್ ಕೇಸ್ ಫಿಟ್ ಮಾಡಬೇಕು ತುಂಬ ಜನ ಮಾಡೋದು ಆಗಲಿಲ್ಲ. ಯಾಕೆಂದರೆ ಭಗವಂತ ನನ್ನ ಕಡೆ ಇದ್ದ. ನನ್ನನ್ನು ತುಂಬ ಜನ ಪರ್ಟಿಕ್ಯುಲರ್ಗೆ ಇವ್ರನ್ನ ಮಟ್ಟ ಹಾಕ್ಬೇಕು ಅಂತ ಹೇಳಿದ್ರು, ಆಗಲಿ. ಯಾಕೆಂದರೆ ನಾನು ಅದರಲ್ಲಿ ಇರಲಿಲ್ಲ. ಅವತ್ತು ಇವತ್ತಿಂದ ಎಷ್ಟೋ ಜನ ಅನ್ಕೋತಾರೆ ಇವನು ಇವತ್ತು ಈ ಮಟ್ಟಿಗೆ. ಯಾಕೆಂದರೆ 1996 ಡಿಸೆಂಬರ್ ನಾನು ಬಂದಿದ್ದೆ ಇಂಡಸ್ಟ್ರಿಗೆ. ಸುಮಾರು ಬಂದು 14 ವರ್ಷ 15 ವರ್ಷ ಆಯ್ತು. ಇವತ್ತು 30 ಸಿನಿಮಾಗಳು ಮಾಡಿದ್ದೀನಿ. ಪ್ರತಿಭಾವಂತ ಎಲ್ಲ ಕಲಾವಿದರಿಗೆ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಮಮ್ಮೂಟಿ, ಇನ್ಕ್ಲೂಡಿಂಗ್ ಕಮಲ್ ಹಾಸನ್. ನಾನು ಇವತ್ತು ಯಾರಿಗೂ ಮೋಸ ಮಾಡಿಲ್ಲ. ಕೊಡೋದು 10 ರೂಪಾಯಿ ಕಮ್ಮಿ ಕೊಡ್ತೀನಿ, ಕೇಳ್ತೀನಿ, ಬೇಡ ನಾನು ಮೋಸ. ಯಾಕಂದರೆ ಅದಕ್ಕೆ ನನ್ನ ಹತ್ರ ರಿಲೇಷನ್ ಎಲ್ಲ ಚೆನ್ನಾಗಿರ್ತಾರೆ. ಮೊನ್ನೆ ನನ್ನ ಸ್ನೇಹಿತ ತುಂಬ ಹೆಸರುಗಳ ಕೂಡ ಅವನು ಅರ್ಥ ಮಾಡ್ಕೊಳ್ತೇನೆ ಅನ್ಕೊಳ್ತೀನಿ. ನಾನು ಅವನೇನು ಇಲ್ದನ್ನ ಕರ್ಕೊಂಬಂದು ಬಜಾರ್ ಅಂದರೆ ಒಂದು ವ್ಯಾಪಾರ ಜಾಗ ಕರ್ಕೊಂಬಂದು
ಸುಮಾರು ಅವತ್ತಿಂದ ಒಂದು 15-20 ಸಾವಿರ ತಂದು ವ್ಯಾಪಾರ ಮಾಡ್ಬಿಟ್ಟು ಇವತ್ತು 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಇದ್ದಾನೆ. ತುಂಬ ಚೆನ್ನಾಗಿದ್ದಾನೆ, ವೆಲ್ಲೂನಾಗಿದ್ದಾನೆ. ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದ. ಅವತ್ತಿಗೆ ನಾನು ಒಳ್ಳೇದಾಗಲಿ ಅಂತ ಜೊತೆಲಿದ್ದವರಿಗೆ ನಮ್ಮ ತಮ್ಮನ ಥರ ನೋಡ್ಕೊಂಡೆ. ಮದುವೆ ಮಾಡ್ಕೊಂಡ. ಮದುವೆ ನನಗೊಂದು ದುಡ್ಡು ಕೊಡ್ಬೇಕಾದಾಗ ಏನು ಮಾಡೋಕ್ಕಾದ್ರೆ ಕೊಡಲ್ಲ ಅಂದ. ಒಂದೇ ಮಾತು, ಕೊಡೋಕ್ಕಾಗಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿದೆ. ಮಾತೆ ಮುತ್ತು ಮಾತೆ ಬಿಟ್ಟು ಅಂತ ನಮ್ಮ ಗುರುಗಳು ಇಷ್ಟು ಅಂತ ಹೇಳೋರು. ಮಾತಾಡೋ ರೀತಿಯಲ್ಲಿ ಕೊಡೋಕ್ಕಾಗಲ್ಲ ಅಂದ್ರೆ ಕೊಟ್ಟವ್ರು ತಗೊಳ್ಳೋದು ಗೊತ್ತಿರಲ್ವಾ ಆಡುವಾಗ ಇಲ್ಲ. ನಾನು ಆ ರೀತಿ ಹೇಳಿಲ್ಲ. ಇಲ್ಲ, ಯಾವತ್ತೂ ಒಂದು ಕ್ಷಣ ಆ ಹೊಡೆದೋಗ್ಬಿಟ್ರೆ ತಿರ್ಗಾ ಲೈಫಲ್ಲಿ ಜೀವನದಲ್ಲಿ ಸೇರಲ್ಲ. ಯಾಕೆ ನಿನ್ನ ಮೇಲೆ ಇರೋ ಗೌರವನೇ ಕಮ್ಮಿ ಆಗ್ಬಿಡುತ್ತೆ. ದುಡ್ಡುಗೋಸ್ಕರ ಮುಂಜೆ ನಾನು ಇಷ್ಟರ ಮಾಡ್ಕೋಬೇಡ. ಕಷ್ಟ ಇರ್ಬೋದು, ನಿಮ್ಗೆ ಬರ್ತಾವೆ ಇಲ್ಲ. ದುಡ್ಡು ಕೂಡ ಕಷ್ಟ ಇರುತ್ತೆ. ಯಾಕೆ ನಾನು ಕೊಟ್ಟಿರೋ ದುಡ್ಡು ಕೂಡ ಕೇಳ್ತಿದ್ದೀನಿ. ಎಲ್ಲ ಮಾತಾಡಬಾರ್ದು. ಯಾಕಂದರೆ ಇದನ್ನು ನೀನೇನು ಹೇಳಕ್ಕ. ಭಗವಂತ ನಿಜವಾಗ್ಲೂ ಒಳ್ಳೆ ದೇವ್ರು ನಂಬಿ ದೇವ್ರ ಮೇಲೆ ಬಿಡಬೇಡಿ. ನೀವು ಕಷ್ಟ ಬೀಳೋಕಷ್ಟ ಫಲ ಸಿಗುತ್ತೆ. ಯಾವ ತಾಯಿದ್ರು ದಯವಿಟ್ಟು ಕೆಟ್ಟೋರಲ್ಲ. ಎಲ್ಲೋ ಒಬ್ರಿಬ್ರು ಕೆಟ್ಟವರಾಗಿರ್ತಾರೆ. ಅದು ಕಾರಣ, ಅನಿವಾರ್ಯ ಕಾರಣಗಳಿರ್ತದೆ. ಯಾವತ್ತು ಯಾರಾಗಲಿ ತಾಯಿ ಕೆಟ್ಟೋಳಾಗಲಿ ಒಳ್ಳೆಯರಾಗಲಿ ತಾಯಿನ ಪ್ರೀತಿಸಿ ಅವ್ರು ಕೆಟ್ಟವರಿಗೆ ತಿಳ್ಕೊತಾರೆ, ಒಳ್ಳೆಯವರಾಗಲಿ ನಿಮ್ಮ ಆಶೀರ್ವಾದ ಮಾಡ್ತಾರೆ. ಯಾರು ಯಾವತ್ತು ತಾಯಿ ಬಗ್ಗೆ ದಯವಿಟ್ಟು ತಾಯಿನ ಗೌರವಿಸಿ ಅವ್ರ ಆಶೀರ್ವಾದ ಇದ್ದರೆ ನಮ್ಗೆ ಯಾವತ್ತು ಒಳ್ಳೇದಾಗುತ್ತೆ ಅಂತ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ.